ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಅನ್ಕೊಂಡಿದ್ದೆಲ್ಲ ಸಕ್ಸಸ್ ಆಗಿದೆ. ತಾಯಿ ಕೃಪೆ ಚೆನ್ನಾಗಿದೆ, ಆರೋಗ್ಯ ಐಶ್ವರ್ಯ ಎಲ್ಲ ಬಂದಿದೆ. ತುಂಬಾ ಸಂತೋಷ ಆಗುತ್ತೆ ಈ ದೇವರ ದರ್ಶನ. ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಬರ್ತಾ ಇದೀವಿ. ತುಂಬಾ ಪವರ್ಫುಲ್ ದೇವರಿದೆ. ನಾವ್ ಏನ್ ಅನ್ಕೊಂತೀವೋ ಅದು ಅನ್ಕೊಂಡಂಗೆಲ್ಲ ಆಗುತ್ತೆ. ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ, ತುಂಬಾ ಖುಷಿ ಆಗುತ್ತೆ. ಈ ದೇವಸ್ಥಾನ ಪ್ರಖ್ಯಾತ ವಿಚಾರ ಏನು ಅಂದ್ರೆ ಏನೇ ಅನ್ಕೊಂಡ್ರು ಕಾರ್ಯ ನಡೀತಾ ಇದೆ. ಪ್ರತ್ಯಂಗಿ ಮಾತ ತುಂಬಾ ಇದು ಪವರ್ಫುಲ್. ಇದು ಏನ್ ಅನ್ಕೊಂಡ್ರು ಆಗುತ್ತೆ. ನಾವು ಯಾವಾಗ್ಲೂ ಅಮಾವಾಸ್ಯೆ ಪೌರ್ಣಿಮೆ ದಿವಸ ಎಲ್ಲ ಬರುತ್ತೆ ಚೆನ್ನಾಗಿದ್ದು. ದೇವ್ರು ಏನು ನಾನು ಅನ್ಕೋ ಆಗುತ್ತೆ. Odisha, Berhampur, our native place. Okay, I am settled here, Bangalore, near our temple, near our house. My name is Savitri Devarkonda. The puja is very good. Parana is also very nice. ಈ ತರ ನಾನು ಎಲ್ಲೂ ನೋಡಿರ್ಲಿಲ್ಲ. ಪ್ರತಿಯೊಂದು ಲೇಡೀಸ್ಗೆ ಅಷ್ಟು ಅನುಕೂಲ ಮಾಡಿಕೊಟ್ಟು ಊಟದಿಂದ ಪ್ರತಿಯೊಂದು ಮಾಡಿದ್ದಾರೆ. ಬಹಳ ತುಂಬಾ ಸಂತೋಷ ಆಗಿದೆ. ಸೂಪರ್ ಆಗಿದೆ. ಪ್ರತ್ಯಂಗಿ ದೇವಸ್ಥಾನ ಪ್ರೋಗ್ರಾಮು ಚೆನ್ನಾಗಿದೆ, ವ್ಯವಸ್ಥೆನೂ ಚೆನ್ನಾಗಿದೆ, ಪೂಜೆ ಚೆನ್ನಾಗಿ ಮಾಡಿದ್ದಾರೆ. ಟೈಮ್ ಈ ದೇವಸ್ಥಾನಕ್ಕೆ ಬರ್ತಾ ಇರೋದು. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿ ಇವತ್ತಿನ ಪ್ರೋಗ್ರಾಮು ಸಹ ತುಂಬಾ ಚೆನ್ನಾಗಿದೆ. ಪ್ರತ್ಯಂಗಿ ದೇವಸ್ಥಾನ ನೋಡಿ ತುಂಬಾ ಸಂತೋಷ ಆಯ್ತು. ನಾವು ನೋಡೇ ಇರ್ಲಿಲ್ಲ. ಮ್ಯಾನೇಜ್ಮೆಂಟ್ ಅಂತೂ ತುಂಬಾ ಚೆನ್ನಾಗಿದೆ. ಪ್ರತ್ಯಂಗಿರಿ ದೇವಿ ತುಂಬಾ ಒಳ್ಳೇದಿದು. ಇಲ್ಲಿ ಬಂದ್ಮೇಲೆ ನಮ್ಗೆ ತುಂಬಾನೇ ಒಳ್ಳೇದಾಗಿದೆ. ಪ್ರತಿ ಸಲ ನಾವು ಬರ್ತಾನೆ ಇರ್ತೀವಿ ಇಲ್ಲಿ. ಇವತ್ತು ನಮ್ಗೆ ಪಾರಾಯಣ ಮಾಡೋದಕ್ಕೆ ಸಿಕ್ಕಿರೋದು ತುಂಬಾ ಅದೃಷ್ಟ. ತುಂಬಾನೇ ಸತ್ಯ ಇದೆ ದೇವಸ್ಥಾನದಲ್ಲಿ. ಶ್ರೀ ಪ್ರತ್ಯಾಂಗಿರಾ ದೇವಿಯಲ್ಲಿ ಪಾರ್ವತಿ ಲಕ್ಷ್ಮೀ ಸರಸ್ವತಿಯ ಅಂಶವಿದ್ದು ಈ ದೇವಿಗೆ ಯಾವುದೇ ಜಾತಿ ಮತದ ಭೇದವಿಲ್ಲ. ಆಕೆಯ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ಆಕೆಯನ್ನು ಆರಾಧಿಸುವವರು, ಪೂಜಿಸುವವರು ನ್ಯಾಯವಾದ ಬೇಡಿಕೆಯನ್ನು ಮುಂದಿಟ್ಟರೆ ಖಂಡಿತವಾಗಿಯೂ ಈಡೇರಿಸ್ತಾಳೆ. ಅನ್ಯಾಯದ ಮಾರ್ಗದಲ್ಲಿ ನಡೆದರೆ ಶಿಕ್ಷೆ ಖಂಡಿತ. ಶ್ರದ್ಧೆ ಭಕ್ತಿಯಿಂದ ಆರಾಧಿಸುವವರಿಗೆ ದೇವಿ ಧನ ಧಾನ್ಯ ಅಭಿವೃದ್ಧಿ ಸುಖ ಸಂತೋಷವನ್ನು ನೀಡುತ್ತಾಳೆ. ಪ್ರತ್ಯಾಂಗಿರ ದೇವಿಯ ಆರಾಧನೆಯಿಂದ ವಾಮಾಚಾರ ಮಾಟ ಮಂತ್ರಗಳ ದೋಷ ನಿವಾರಣೆಯಾಗುತ್ತದೆ. ಮನೋವ್ಯಾಧಿ ದೈಹಿಕ ಕಾಯಿಲೆಗಳು ವಾಸಿಯಾಗುತ್ತದೆ. ಆರೋಗ್ಯ ಭಾಗ್ಯ ಲಭಿಸುತ್ತದೆ. ಮದುವೆ ಸಂತಾನ ಭಾಗ್ಯ ಸಿಗುತ್ತದೆ. ಗಂಡ ಹೆಂಡತಿ ಮನಸ್ತಾಪ, ಗೃಹ ದೋಷ, ಕುಟುಂಬದಲ್ಲಿ ಅಶಾಂತಿ ದೂರವಾಗಿ ಸುಖ ನೆಮ್ಮದಿ ದೊರಕುತ್ತದೆ. ಉದ್ಯೋಗ ವಂಚಿತರಿಗೆ ಉದ್ಯೋಗ, ಒಳ್ಳೆಯ ವ್ಯಾಪಾರ ವಹಿವಾಟು ನಡೆದು ಹಣದ ತಾಪತ್ರಯ ನಿವಾರಣೆಯಾಗುತ್ತದೆ ಎಂದು ಹೇಳಲಾಗಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.